ಅನುದಿನದ ಆಹಾರ, ಮಾರ್ಚ್ 31, ಮಂಗಳವಾರ. ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. 1 ಕೊರಿಂಥ 13 5 ಪ್ರೀತಿಯು ಅಪಕಾರವನ್ನು ಎಂದಿಗೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅಪರಾಧವನ್ನು ಮರೆಯದೆ, ಕ್ಷಮಿಸದೆ, ನೆನಪಿನಲ್ಲಿಟ್ಟುಕೊಂಡು ಅವಶ್ಯಕತೆ ಬಂದಾಗ ಆ ಅಪಕಾರಕ್ಕೆ ಅಪಕಾರ ಮಾಡುವುದು ಇದು ಪ್ರೀತಿಯ ಸ್ವಭಾವವಲ್ಲ. ಪ್ರೀತಿಯು ಕ್ಷಮಿಸುತ್ತದೆ ಮತ್ತು ಮರೆತು ಹೋಗುತ್ತದೆ. ಅದು ಎಂದಿಗೂ ಅಪರಾಧಗಳ ಪಟ್ಟಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಪ್ರೀತಿಯು ಯಾವ ಕಾರಣಕ್ಕೂ ಸೇಡು ತೀರಿಸಿಕೊಳ್ಳುವುದಿಲ್ಲ. ಪ್ರಾಣಿಗಳಲ್ಲಿ ಆನೆಗೆ ವಿಪರೀತವಾದ ನೆನಪಿನ ಶಕ್ತಿ ಇರುತ್ತದೆ ಎಂದು ನಂಬಲಾಗಿದೆ. ಅದು ತನಗೆ ಆದ ಗಾಯವನ್ನು ಅನೇಕ ವರ್ಷಗಳವರೆಗೂ ಮರೆಯದೆ ನೆನಪಿನಲ್ಲಿಟ್ಟುಕೊಂಡಿರುತ್ತದೆ. ಒಮ್ಮೆ ಒಬ್ಬ ಹುಡುಗನು ಆತನು ತೆಂಗಿನಕಾಯಿಯನ್ನು ಕೊಡುವ ಹಾಗೆ ನಟನೆ ಮಾಡಿದನು. ಆನೆಯು ಆತನ ಕೈಯಿಂದ ಅದನ್ನು ಕಸಿದುಕೊಂಡು ಆತುರದಿಂದ ತಿನ್ನಲಾರಂಭಿಸಿತು. ಅದರೊಳಗೆ ಸುಣ್ಣದ ಗಾರೆಯಿಂದ ಅದನ್ನು ತುಂಬಿಸಿದರು. ಅದರ ಪ್ರತಿಫಲ ಆನೆಯ ಬಾಯಿ ಮತ್ತು ಸೊಂಡಿಲು ಸುಟ್ಟು ಹೋಯಿತು. ಆನೆಯು ಆ ಘಟನೆಯನ್ನು ಮರೆತು ಹೋಗಲಿಲ್ಲ. ಅನೇಕ ವರ್ಷಗಳ ನಂತರ ಆ ಹುಡುಗನು ಬೆಳೆದು ಯುವಕನಾದಾಗ ಆತನನ್ನು ಆನೆಯು ಗುಂಪಿನ ಮಧ್ಯೆ ಗುರುತು ಹಿಡಿದು ಅವನನ್ನು ಓಡಿಸಿಕೊಂಡು ಹೋಗಿ ಕೆಳಗೆ ಕೆಡವಿಕೊಂಡು ತುಳಿದು ಸಾಯಿಸಿತು. ಅದೇ ರೀತಿ ಈ ದಿನಮಾನಗಳಲ್ಲಿ ಅನೇಕ ಜನರು ತಮ್ಮ ಹೃದಯಗಳಲ್ಲಿ ಕಹಿತನ, ದ್ವೇಷ ಮತ್ತು ಸೇಡಿನ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಆದರೆ ಪ್ರೀತಿಯು ಅಪಕಾರವನ್ನು ಯೋಚಿಸುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೈವಿಕ ಪ್ರೀತಿಯಿಂದ ಜನರ ಅಪರಾಧಗಳನ್ನು ಕ್ಷಮಿಸಿರಿ ಹಾಗೂ ಅವುಗಳನ್ನು ಮರೆತು ಬಿಡಿರಿ. ದೇವರ ವಾಕ್ಯ ತಿಳಿಸುತ್ತದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಎಫೆಸದವರಿಗೆ 4:32. ಒಮ್ಮೆ ಒಬ್ಬ ಪೊಲೀಸ್ ಅಧಿಕಾರಿಯು ಒಬ್ಬ ಕಳ್ಳನನ್ನು ಓಡಿಸಿಕೊಂಡು ಹೋಗುತ್ತಿದ್ದನು. ಆ ಕಳ್ಳನು ಒಲಿಂಪಿಕ್ ಆಟಗಾರನು ಓಡುವಂತೆ ವೇಗವಾಗಿ ಓಡುವುದನ್ನು ಕಂಡು ಪೊಲೀಸ್ ಅಧಿಕಾರಿಯು ಆಶ್ಚರ್ಯಪಟ್ಟನು. ಆತನನ್ನು ಸೆರೆ ಹಿಡಿದು ಸೆರೆಮನೆಗೆ ಕಳುಹಿಸುವ ಬದಲು ಆತನ ಜೀವನವನ್ನು ಪರಿವರ್ತಿಸಿ ಒಬ್ಬ ಪ್ರಸಿದ್ಧ ಓಟಗಾರನನ್ನಾಗಿ ತರಬೇತಿಗೊಳಿಸಲು ತೀರ್ಮಾನಿಸಿದನು. ಗಟ್ಟಿಯಾದ ಧ್ವನಿವರ್ಧಕದ ಮೂಲಕ ಆ ಅಧಿಕಾರಿಯು ಆತನನ್ನು ಕನಿಕರದಿಂದ ಕರೆತು ಆತನಿಗೆ ಶಿಕ್ಷೆ ಕೊಡುವುದಿಲ್ಲವೆಂದು ಭರವಸೆಯನ್ನು ಕೊಟ್ಟನು. ತನ್ನ ಜೀವವನ್ನು ಉಳಿಸಿಕೊಳ್ಳಲು ವೇಗವಾಗಿ ಓಡುತ್ತಿದ್ದ ಆ ಕಳ್ಳನು ಆ ಮಾತುಗಳನ್ನು ಕೇಳಿಸಿಕೊಂಡು ತಟ್ಟನೆ ನಿಂತುಕೊಂಡನು. ಅಧಿಕಾರಿಯು ಅವನ ವೇಗವನ್ನು ಪ್ರಶಂಸಿಸಿದನು ಮತ್ತು ಅಗತ್ಯವಿರುವ ತರಬೇತಿಯನ್ನು ನೀಡಿದರು. ಸೂಕ್ತವಾದ ಬಟ್ಟೆಗಳನ್ನು, ಪೋಷಕಾಂಶಗಳನ್ನು ನೀಡಿ ದೇಶಾಭಿಮಾನವನ್ನು ಅವನಲ್ಲಿ ತುಂಬಿದನು. ಮುಂದೆ ಒಂದು ದಿನ ಈ ಮಾಜಿ ಕಳ್ಳನು ಭಾರತ ದೇಶವನ್ನು ಪ್ರತಿನಿಧಿಸಿ ಒಲಿಂಪಿಕ್ ಕ್ರೀಡೆಯಲ್ಲಿ ಗೆಲುವು ಸಾಧಿಸಿ ದೇಶಕ್ಕೆ ಕೀರ್ತಿ ತಂದನು. ಮನುಷ್ಯನು ಪಾಪ ಮಾಡಿದ್ದರಿಂದ ಆ ಪರಿಶುದ್ಧನಾದ ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವುದಕ್ಕೆ ಅರ್ಹತೆಯನ್ನು ಕಳೆದುಕೊಂಡು ಮರಗಳ ಹಿಂದೆ ಅಡಗಿಕೊಂಡನು. ಆತನು ದೇವರ ನ್ಯಾಯ ತೀರ್ಪು ಮತ್ತು ಶಿಕ್ಷೆಗೆ ಎದುರಿ ದೇವರ ಪ್ರಸನ್ನತೆಯಿಂದ ದೂರ ಓಡಿ ಹೋದನು. ಆದರೆ ಕ್ರಿಸ್ತನು ನಮ್ಮನ್ನು ಹುಡುಕಿಕೊಂಡು ಬಂದನು. ನಮ್ಮನ್ನು ದಂಡಿಸಲಿಲ್ಲ, ಆದರೆ ಪ್ರೀತಿಯಿಂದ ನಮ್ಮನ್ನು ಆತನ ಮಕ್ಕಳನ್ನಾಗಿ ಮಾಡಿದರು. ಪ್ರಿಯ ದೇವರ ಮಕ್ಕಳೇ, ಆ ಪ್ರೀತಿಯನ್ನು ಯಾವಾಗಲೂ ಅಭ್ಯಾಸ ಮಾಡಿಸಿರಿ. ಪ್ರೀತಿ ಎಂಬ ನದಿಯು ನಿಮ್ಮ ಹೃದಯದಲ್ಲಿ ಯಾವಾಗಲೂ ತುಂಬಿ ಹರಿಯಲಿ. ಅದು ಯೇಸು ಕ್ರಿಸ್ತನ ಕಡೆಗೂ ಹಾಗೂ ನೀವು ಪ್ರೀತಿಸುವ ಆತ್ಮಗಳ ಬಳಿಗೂ ಸಹೋದರ ಸಹೋದರಿಯರ ಬಳಿಗೂ ನಡೆಸುತ್ತದೆ.
ಪ್ರೀತಿಯು ಅಪಕಾರವನ್ನು ಎಂದಿಗೂ ಬಯಸುವುದಿಲ್ಲ. ಸೇಡಿಗೆ ಬದಲಾಗಿ ತ್ಯಾಗವನ್ನ ಆರಿಸಿಕೊಳ್ಳುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಯೋಹಾನ 3ನೇ ಅಧ್ಯಾಯ 17ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 12ನೇ ಅಧ್ಯಾಯ. ಸಂಜೆ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 26 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.